ಧಾರವಾಡದಲ್ಲಂತೂ ಭಾರಿ ಮಳೆಗೆ ರಸ್ತೆಗಳೆಲ್ಲ ಜಲಾವೃತ ಆಗಿದೆ. ನದಿಯಂತೆ ರಸ್ತೆಯಲ್ಲೇ ನೀರು ಹರಿತಾ ಇದೆ. ಎಸ್ಟಿಎಂ ಆಸ್ಪತ್ರೆ ಸತ್ತೂರು ಕ್ರಾಸ್ ಬಳಿ ಸಂಚಾರ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ವಿದ್ಯುತ್ ಕಂಬ ಮತ್ತು ಮರಗಳು ಕೂಡ ಧರಾಶಾಹಿಯಾಗಿದೆ. ಹುಬ್ಬಳ್ಳಿಯಲ್ಲಿ ಗಾಳಿ ಮಳೆಗೆ ಬೃಹತ್ ಮರವೊಂದು ಬುಡ ಸಮೇತ ಧರಾಶಾಹಿ ಆಗಿರೋದು. ಮಂಜುನಾಥ್ ನಗರ, ಆನಂದ್ ನಗರದಲ್ಲಿ ರಸ್ತೆಯಲ್ಲಿ ವಿಪರೀತ ಸಮಸ್ಯೆಗಳಿಂದ ಜನ ತಾತ್ಕಾಲಿಕವಾಗಿ ಈ ರಸ್ತೆಯನ್ನು ಬಳಸೋದಕ್ಕೆ ಆಗ್ತಾ ಇಲ್ಲ. ಸಂಚಾರ ಇಲ್ಲಿ ಸ್ತಬ್ಧವಾಗಿದೆ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದೆ. ಪೆಟ್ರೋಲ್ ಬಂಕ್ನಾಗೆಲ್ಲ ಪೂರ ನೀರು. ಜನರ ನೆಮ್ಮದಿ ಭಂಗ ತಂದಿರುವಂತಹ ಮಳೆ. ಈ ಬಾರಿ ರಸ್ತೆ ಯಾವುದು, ಚರಂಡಿ ಯಾವುದು ಅಂತ ವ್ಯತ್ಯಾಸಗಳು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಧಾರವಾಡದಲ್ಲಿ ಮುಂದುವರೆದು ಗದಗಕ್ಕೆ ಹೋಗೋಣ. ಬಿರುಗಾಳಿ ಸಹಿತ ಮಳೆ ತಂದಂತಹ ಅವಾಂತರ. ಬಿರುಗಾಳಿಗೆ ಹಾರಿ ಹೋಗಿದೆ ಶಾಲೆಯ ಮೇಲ್ಚಾವಣಿಗಳು. ಗಾಳಿಯ ಫೋರ್ಸ್ ಎಷ್ಟಿತ್ತು ಅನ್ನೋದಕ್ಕೆ ಇದೆಲ್ಲವೂ ಉದಾಹರಣೆ. BDST ಶಾಲೆಯ ಮೇಲ್ಚಾವಣಿ ಕೂಡ ಹಾರಿ ಹೋಗಿದೆ. ಗದಗ್ನ ಟ್ಯಾಗೋರ್ ರಸ್ತೆಯಲ್ಲಿ ಮರಗಳು ಕೂಡ ಧರಾಶಾಹಿಯಾಗಿದೆ. ಗದಗ, ರೋಣ, ಗಜೇಂದ್ರಗಡ, ಲಕ್ಷ್ಮೇಶ್ವರದಲ್ಲೂ ಕೂಡ ಮಳೆ ಸಂಬಂಧಿತ ಅನಾಹುತಗಳು ಸಂಭವಿಸಿರೋದ್ರ ಮಾಹಿತಿ ಸಿಗ್ತಾ ಇದೆ. ವರುಣನ ಕಡು ಕೋಪದಂತೆ ದೃಶ್ಯಾವಳಿಗಳು ನಮಗೆ ಕಾಣಿಸ್ತಾ ಇದೆ. ಮಳೆ ಸಿಂಚನ ಆಗಬೇಕಾಗಿತ್ತು. ಮಳೆ ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಅಬ್ಬರಿಸ್ತಾ ಇರೋ ರೀತಿ ನೋಡಿದ್ರೆ ಮುಂದಿನ ಮುಂಗಾರು ಹೇಗಪ್ಪ ಅನ್ನೋ ಭಯ ಸೃಷ್ಟಿ ಮಾಡಿರೋ ರೀತಿ ಕಾಣಿಸ್ತಾ ಇದೆ ನಮಗೆ.